ನಿಮಗೆಲ್ಲ ಅನಿಸಿರ್ಬೋದೇನೋ, ನಮ್ಮ ಮನೆಯವರೆಲ್ಲ ಫೀಸ್ ಕಟ್ಟಿದ್ದಾರೆ, ನಾವು ಈ ಕಾಲೇಜಲ್ಲಿ ಓದ್ತಿದ್ದೇವೆ, ಅವರೇನೋ ಪಾಠ ಮಾಡ್ತಾರೆ ಅಂತ. ಇಲ್ಲ, ಈಗ ಅಲ್ಲೇ ಕೂತು ನಿಮ್ಮ ಆಫೀಸಲ್ಲಿ ಕೂತು ಮಾತಾಡಬೇಕಿದ್ರೆ ಹೇಳ್ತಾರೆ, ಈ ನೆಲದಲ್ಲಿ ನೊಂದು ಬಸವಳಿದು ಹೋದವರಿಗೂ ಕೂಡ ಬದುಕು ಕಟ್ಟಿಕೊಡುವ ಆಶಯದೊಂದಿಗೆ ನಾವು ಶಾಲೆಯನ್ನು ನಡೆಸ್ತೇವೆ ಅನ್ನುವಂತಹ ಒಂದು ಮಾತನ್ನು ಅವರು ಆಡುತ್ತಾರೆ. ನಿಮ್ಮನ್ನು ಯಾರನ್ನಾದರೂ ಕೇಳಿ, ನಿಮ್ಮ ಶಿಕ್ಷಕರಿರಬಹುದು, ಆಡಳಿತ ಮಂಡಳಿ ಇರಬಹುದು, ಹೊರಗೆ ಕೇಳಿ ಕ್ರಿಯೇಟಿವ್ನ ಮಕ್ಕಳು ಅಂತ ತೋರಿಸಿದರೆ ಅವ್ರು ನಮ್ಮ ಮಕ್ಕಳು ಅಂತ ಎದೆ ತಟ್ಟಿಯು ಹೇಳ್ತಾರೆ. ಯಾಕೆ ಅಂದರೆ 100 ಮನೆಯಿಂದ ಬಂದಿರುವ ನೀವುಗಳೆಲ್ಲ ನಮ್ಮ ಮನೆಯ ಮಕ್ಕಳು ಅನ್ನುವ ಪ್ರೀತಿ ಆ ಎದೆಯಲ್ಲಿ ಇರುವುದರಿಂದ ನಿಮ್ಮನ್ನು ಪ್ರೀತಿಸುವುದಕ್ಕೆ ಸಾಧ್ಯ ಆಗುತ್ತದೆ. ಹಾಗಾಗಿ ನಾಳೆ ನೀವು ಬೆಳೆದು ನಿಂತು ದೊಡ್ಡವರಾಗಿ ಈ ಜಗತ್ತಿನ ಆಸ್ತಿಗಳಾದಾಗ ನಿಮ್ಮ ಹೆತ್ತವರು, ನಿಮ್ಮ ಸಂಬಂಧಿಕರು ಹೇಗೆ ಸಂಭ್ರಮಿಸ್ತಾರೋ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ನಿಂತು ಸಂಭ್ರಮಿಸುವುದು ಇದೇ ನಿಮಗೆ ಪಾಠ ಮಾಡಿದ ಶಿಕ್ಷಕರು, ಇದೇ ಶಾಲೆ ನಡೆಸುವ ಆಡಳಿತ ಮಂಡಳಿ. ನಾಳೆ ನಿಮ್ಮ ಯಶೋಗಾಥೆಯನ್ನು ಕಂಡು ಚಪ್ಪಾಳೆ ಕೊಡುತ್ತಾರೆ. ಮಕ್ಕಳೇ, ಇದು ಭಾವನೆಯ ಜೊತೆ ಬದುಕಿದಂತಹ ಪರಿಣಾಮ. ಅಲ್ಲದೇ ಇದ್ದರೆ ಯಾರು ಹೇಗಾದರೆ ಏನಂತೆ, ಹೀಗೆ ಯೋಚನೆ ಮಾಡಿ ಸ್ವಾರ್ಥದ ದಾರಿಗೆ ಬಂದರೆ ಬದುಕು ಚೆನ್ನಾಗಿರುವುದಿಲ್ಲ. ಆದ್ದರಿಂದ ನೀವು ಎಲ್ಲರನ್ನೂ ದೇವರು ದೇವರು ಅಂತ ಹೇಳುವ ನಿಮಗೆ ಹುಚ್ಚು ಅದೆಲ್ಲ ದೇವರಲ್ಲ ಅಂತ ಹೇಳಿದರೆ ನಾವದನ್ನು ಒಪ್ಪಬಾರದು. ಯಾಕೆ ಗೊತ್ತಾ? ಒಬ್ಬರದನ್ನು ದೇವರಲ್ಲ ಅಂತ ಹೇಳಿದ್ರು ಬದುಕುವುದಕ್ಕೆ ಅವನಿಗೆ ನೀರು ಬೇಕಲ್ಲ. ಈಗ ನಮ್ಮಲ್ಲಿ ಸಂಸ್ಕೃತ ಭಾಷೆಗಳಿಗೆ ನೀರಿಗೆ ಜೀವನಂ ಅಂತ ಹೆಸರಿದೆ. ನಾವು ಹರಿಯುವ ನದಿಯನ್ನು, ಹರಿಯುವ ನೀರನ್ನು ದೇವರು ಅಂತ ಕರೆದೆವು. ನಾವು ನಮ್ಮ ಪಾಲಿಗೆ ದೇವರು ಹೌದು, ಅದನ್ನೊಬ್ಬ ದೇವರಲ್ಲ ಅಂತ ಕರೆದ್ರೂ ಕೂಡ ಅವನ ಬದುಕಿಗೆ ನೀರು ಬೇಕೇ ತಾನೆ. ಬೀಸುವ ಗಾಳಿಯನ್ನು ದೇವರು ಅಂತ ಕೈ ಮುಗಿಯುವ ನಮಗೆ ಇನ್ನೊಬ್ಬನಿಗದು ವ್ಯಂಗ್ಯವಾಗಿ ಕಂಡರೆ ಆ ವ್ಯಂಗ್ಯವಾಗಿ ಕಾಣಿಸಿಕೊಂಡವನಿಗೂ ಉಸಿರಾಡುವುದಕ್ಕೆ ಗಾಳಿ ಬೇಕು ತಾನೆ. ಹಾಗಾಗಿಯೇ ನಮ್ಮ ಅಸ್ತಿತ್ವಕ್ಕೆ ಕಾರಣವಾದುದನ್ನು ನಾವು ದೇವರು ಅಂತ ಕರೀತಾ ಬಂದೆವು. ಭಾವುಕನೊಬ್ಬ ಏನು ಹೇಳಿದಂತೆ ಗೊತ್ತಾ? ನನಗೆ ಇನ್ನೊಂದು ಜನ್ಮ ಅನ್ನುವುದು ಬರುವುದಿದ್ದರೆ ನಾನು ಭಾರತದಲ್ಲೇ ಹುಟ್ಟಬೇಕು. ನನಗೆ ಮನುಷ್ಯನಾಗಿ ಹುಟ್ಟುವ ಭಾಗ್ಯವಿಲ್ಲವಾದರೆ ನಾನು ಪ್ರಾಣಿಯೋ ಪಕ್ಷಿಯಾಗಿಯೋ ಹುಟ್ಟುತ್ತೇನೆ. ಆ ಸೌಭಾಗ್ಯ ನನಗಿಲ್ಲ ಅಂತಾದರೆ ಮರಗಿಡವಾಗಿ ಆದರೂ ನಾನು ಭಾರತದಲ್ಲಿ ಹುಟ್ಟಬೇಕು. ಇಲ್ಲ, ನನಗೆ ಜೀವಂತಿಕೆ ಇರುವ ಯಾವುದೂ ಆಗಿ ಹುಟ್ಟುವ ಭಾಗ್ಯ ಇಲ್ಲದೆ ಹೋದರೆ ಚಿಂತಿಲ್ಲ, ಬರಡು ಬಂಡೆಯಾದರಾಗಿ ಆದರೂ ನಾನು ಭಾರತದಲ್ಲೇ ಹುಟ್ಟಬೇಕು ಅಂತವ ಬಯಸ್ತಾನಂತೆ. ಯಾಕೆ ಗೊತ್ತಾ ನಿಮಗೆ? ಭಾರತದಲ್ಲಿ ಇರುವ ಬಂಡೆಯೂ ಕೂಡ ಅಯೋಧ್ಯೆಯ ಗರ್ಭಗುಡಿಯ ರಾಮನ ವಿಗ್ರಹವಾಗಬಹುದು ಅನ್ನುವ ಸತ್ಯವನ್ನು ನಾವು ಒಪ್ಪಿಕೊಳ್ಳಬೇಕು. ಹಾಗಾಗಿ ಭಾರತದ ಬಂಡೆಯಾದರೂ ಭಗವಂತನಾಗುವುದಕ್ಕೆ ಸಾಧ್ಯ ಇದೆ ಅಂತ ಆ ಭಾವುಕನಿಗೆ ಗೊತ್ತಿದೆ. ಈ ಭಾರತದ ನೆಲದ ಬಂಡೆಗಲ್ಲೂ ಕೂಡ ದೇವರಾಗಬಹುದು ಅಂತಾದರೆ ಮಕ್ಕಳೇ, ನೀವುಗಳೆಲ್ಲ ಏನಾಗಬೇಕು ಅನ್ನುವ ಕನಸನ್ನು ಇಲ್ಲಿ ಕಂಡುಕೊಳ್ಳಬೇಕಾದವರಿದ್ದೀರಿ. ಆ ಸುಂದರವಾದ ನಿಮ್ಮ ಬದುಕಿನ ಪಯಣದ ಸಾರ್ಥಕತೆಗೆ ನಮ್ಮ 4 ಮಾತುಗಳು ಪ್ರೇರಣೆಯಾದರೆ ನನಗೆ ಸಂತೋಷ. ಹಾಗಿದ್ರೆ ನಾನು ಮಾತುಗಳನ್ನು ಆರಂಭ ಮಾಡಬೇಕಾದ ಎಲ್ಲಿಂದ ಅಂತಂದರೆ, ನಮ್ಮ ಪರಂಪರೆ ಹೇಳಿಕೊಂಡು ಬಂತು, ಮಾತೃ ದೇವೋಭವ, ಅಮ್ಮನನ್ನು ದೇವರು ಅಂತ ಭಾವಿಸು. ಬಹುಶಃ ಈ ಸಂದರ್ಭಕ್ಕೆ ಅದು ಎಷ್ಟು ಔಚಿತ್ಯವೋ ಗೊತ್ತಿಲ್ಲ. ನಾನು ಅದರ ಬಗ್ಗೆ ವಿವರವಾಗಿ ಮತ್ತೆ ಮಾತನಾಡುತ್ತೇನೆ. ಇವತ್ತಿಗೆ ತಾಯಂದಿರ ಸ್ಥಿತಿ ಎಲ್ಲಿವರೆಗೆ ಬಂದು ನಿಂತಿದೆ ಅಂತಂದರೆ, ಮೊನ್ನೆ ಒಬ್ಬರು ಮಾತನಾಡ್ತಾ ಉಲ್ಲೇಖ ಮಾಡುತ್ತಾರೆ, ದುಶ್ಚಟಕ್ಕೆ ಬಲಿಯಾದ ಮಗ ಹೆತ್ತ ತಾಯಿಯನ್ನು ಕಾಮದ ದೃಷ್ಟಿಯಿಂದ ನೋಡುತ್ತಾನೆ ಅಂತ ಅಮ್ಮ ಕಣ್ಣೀರು ಹಾಕ್ತಾರಂತೆ. ಯೋಚನೆ ಮಾಡಿ, ಒಬ್ಬ ದುಶ್ಚಟಕ್ಕೆ ಬಲಿಯಾದ ಹುಡುಗನ ಪರಿಸ್ಥಿತಿ ಎಲ್ಲಿವರೆಗೆ ಅಂತಂದರೆ, ಹೆತ್ತ ಅಮ್ಮ ಯಾರು, ತಾನು ಸುಖ ಪಡೆಯಬೇಕಾದ ಹೆಣ್ಣು ಯಾರು ಅನ್ನುವ ಭೇದವಿಲ್ಲದೆ ವ್ಯವಹರಿಸ್ತಾನೆ ಅಂತಾದರೆ ಒಂದು ದುಶ್ಚಟಕ್ಕೆ ಬಿದ್ದವನ ಮಾನಸಿಕ ಸ್ಥಿತಿ ಎಷ್ಟು ಹಾಳಾಗಿರುತ್ತದೆ ಅಲ್ಲ. ಈ ಪರಂಪರೆಯಲ್ಲಿ ಅಮ್ಮನನ್ನು ದೇವರು ಅಂತ ಸುಮ್ಮನೆ ಕರೆಯಲಿಲ್ಲ. ಗೊತ್ತಿರಲಿ ಮಕ್ಕಳೇ, ನಮ್ಮಲ್ಲೆಲ್ಲ ಹೇಳ್ತಾ ಇದ್ದರು, ಹೆರುವುದಕ್ಕೆ ಹೋದ ತಾಯಿ, ಸಮುದ್ರದಲ್ಲಿ ಹೊರಟಂತಹ ನಾವಿಕ, ಯುದ್ಧಕ್ಕೆ ಹೋದ ಸೈನಿಕ ಮರಳಿ ಬರ್ತಾನೆ ಅಂತ ಯಾವ ತೀರ್ಮಾನವೂ ಇಲ್ಲ. ಅಂಥದ್ರಲ್ಲಿ ತನ್ನ ಬದುಕನ್ನೇ ಪಣವಾಗಿಟ್ಟುಕೊಂಡು ನಮಗೆ ಜನ್ಮ ಕೊಟ್ಟ ಅಮ್ಮ ನಮ್ಮ ಪಾಲಿಗೆ ದೇವರಾಗದೆ ಇನ್ನೇನಾಗಬೇಕು? ಬಹುಶಃ ಫೇಸ್ಬುಕ್ಕಲ್ಲಿ ನೀವು ಗಮನಿಸಿರಬಹುದು ಅಂತ ಭಾವಿಸ್ತೇನೆ. ಒಬ್ಬಾಕೆಗೆ ಮದುವೆ ಆಯಿತು. 13 ವರ್ಷಗಳ ಕಾಲ ಅವಳಿಗೆ ಮಕ್ಕಳಿರಲಿಲ್ಲ. 13 ವರ್ಷಗಳ ನಂತರ ಅವಳಿಗೊಂದು ಮಗು ಹುಟ್ಟುತ್ತದೆ. ಆಸ್ಪತ್ರೆಯಲ್ಲಿ ಹೋಗಿ ಅವಳ ಹೆರಿಗೆ ಆಗ್ತದೆ. ಆಚೆ ಮಗು ಹುಟ್ಟಿ ಕೆಲವೇ ಕ್ಷಣಗಳಲ್ಲಿ ಆ ತಾಯಿ ತೀರಿ ಹೋಗ್ತಾಳೆ. ಡಾಕ್ಟರ್ ಏನು ಮಾಡ್ತಾರೆ, ಆ ಮಗುವನ್ನು ಎತ್ತಿ ತಂದು ಅಮ್ಮನ ಮುಖದ ಹತ್ರ ಬಿಟ್ಟಿದ್ದಾರೆ. ಆ ಮಗುವಿಗೇನು ಗೊತ್ತಿದೆ? ಕೆಲವು ಗಂಟೆಗಳ ಮೊದಲು ಹುಟ್ಟಿದ ಮಗು ಅಷ್ಟೇ.
ಆ ಮಗು ಅಮ್ಮನ ಕೆನ್ನೆಯ ಮೇಲೆ ಮಲಗಿದ್ರೆ ಅದನ್ನು ನೋಡಿ ದುಃಖ ತಾಳರಾದರೆ ಡಾಕ್ಟರ್ ದೂರ ನಿಂತ್ಕೊಂಡು ಕಣ್ಣೀರು ಹಾಕ್ತಾರೆ. ಆ ಮಗುವಿಗೊಂದು ಭವಿಷ್ಯ ಇದೆಯಲ್ಲ, ಆ ಮಗುವಿಗೊಂದು ಬದುಕು ಅಂತ ಇದೆಯಲ್ಲ. ನಾಳೆ ಆ ಮಗು ಬೆಳೆದು ನಿಂತು ಎಲ್ಲರ ಹಾಗೆ ನನ್ನ ಅಮ್ಮ ಎಲ್ಲಿದ್ದಾಳೆ ಅಂತ ಹುಡುಕಿದರೆ ಆ ಮಗುವಿಗೆ ಅಮ್ಮ ಸಿಗುವುದಕ್ಕೆ ಸಾಧ್ಯವಾ? ಹಾಗಾದರೆ ತನ್ನ ಬದುಕನ್ನು ಕೊನೆಗಾಣಿಸಿಕೊಂಡು ಒಂದು ಮಗುವಿಗೆ ಜನ್ಮ ಕೊಡುವ ತಾಯಿಯನ್ನು ನಾವು ದೇವರು ಅಂತ ಹೇಳದೆ ಇನ್ನೇನು ಹೇಳಬೇಕು ಮಕ್ಕಳೇ? ಅದಕ್ಕಾಗಿ ವಿದ್ಯಾರ್ಥಿಗಳಾದ ನಮ್ಮೆಲ್ಲರಲ್ಲಿ ಮೊಟ್ಟ ಮೊದಲು ನಮಗೆ ತಿಳಿಯಬೇಕಾದದ್ದು, ನನ್ನ ಅಮ್ಮ ಮೆಚ್ಚುವಂತೆ ನಾನು ಬದುಕುತ್ತೇನೆ ಅನ್ನುವಂತಹ ಒಂದು ಕನಸು ನಿಮ್ಮಲ್ಲಿ ಬಿತ್ತಿದರೆ ನೀವು ಜೀವನದ ಬಹಳ ದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದೀರಿ ಅಂತ ಅರ್ಥ. ಗೊತ್ತಿಲ್ಲ ನಿಮಗೆ, ಮೊನ್ನೆ ಫೇಸ್ಬುಕ್ಕಲ್ಲಿ ವಿಡಿಯೋ ಬಂತು. ಒಂದು ಸಿಂಹ ಬಂದು ನಿಂತಿತ್ತು. ಸಿಂಹ ಬಂದು ನಿಂತಾಗ ಒಂದು ಜಿಂಕೆಯ ಮರಿ ಹೋಗಿ ಸಿಂಹದ ಬಾಯಿಗೆ ಮುತ್ತು ಕೊಡುವುದಕ್ಕೆ ಆರಂಭ ಮಾಡಿತ್ತು. ಆವಾಗ ದೊಡ್ಡ ಜಿಂಕೆ ಕೇಳ್ತಂತೆ, ಓ ಪೆದ್ದ, ನೀನು ಹೋಗಿ ಸಿಂಹಕ್ಕೆ ಯಾಕೆ ಮುತ್ತು ಕೊಡ್ತಿದ್ದೀಯಾ, ಸಾಯ್ತಿ ಬಾಯಿ ಕಡೆಗೆ ಅಂತ. ಆಗ ಮರಿ ಜಿಂಕೆ ಏನು ಹೇಳ್ತಂತೆ ಗೊತ್ತಾ? ಮುತ್ತು ಕೊಡ್ತಿರೋದಲ್ಲಪ್ಪ, ಸ್ವಲ್ಪ ಹೊತ್ತಿನ ಮೊದಲು ನನ್ನ ಅಮ್ಮ ಇಲ್ಲೇ ಒಳಗೆ ಹೋಗಿದ್ದಾಳೆ, ಅವಳೆಲ್ಲಿದ್ದಾಳೆ ಅಂತ ಹುಡುಕ್ತಿದ್ದೇನೆ ಅಂತ. ಮಕ್ಕಳೇ, ಜೀವನದಲ್ಲಿ ಅಮ್ಮ ಜೊತೆಗಿರುವಾಗ ನಮಗೆ ಗೊತ್ತಾಗೋದಿಲ್ಲ. ಅಮ್ಮ ಹೊರಟು ಹೋದರೆ ಈ ಜಗತ್ತಿನ ಬಾಯಿಯಲ್ಲಿ ಅಮ್ಮ ಎಲ್ಲಿದ್ದಾಳೆ ಅಂತ ಹುಡುಕುವ ಮರಿ ಜಿಂಕೆಯ ಹಾಗೆ ನಮಗೆ ಹುಡುಕಾಟ ಮಾತ್ರ ಉಳಿಯುತ್ತದೆ ಹೊರತು ಆ ಹೊತ್ತಿಗೆ ಹುಡುಗಾಟವೂ ಇಲ್ಲ, ಯಾವ ಸಂತೋಷವೂ ಇರುವುದಿಲ್ಲ. ನಾನು ಈ ಮಾತನ್ನು ನಿಮಗೆ ಯಾಕೆ ಹೇಳ್ತೇನೆ ಅಂತಂದರೆ, ಇವತ್ತಿಗೆ ಅಮ್ಮ ಹೇಳಿದ ಮಾತನ್ನು ಕೇಳದೆ ಅಮ್ಮನ್ನು ಬೈದು ಭಂಗಿಸಿ ನಾನು ಅಮ್ಮನಿಗಿಂತ ಎತ್ತರಕ್ಕೆ ಬೆಳೆದು ನಿಂತಿದ್ದೇನೆ, ಅಮ್ಮನಿಗೇನೂ ಗೊತ್ತಿಲ್ಲ, ಅಮ್ಮನಿಗಿಂತ ನಾನು ಗಟ್ಟಿ ಇದ್ದೇನೆ ಅಂತ ಅಮ್ಮನನ್ನೇ ಕಣ್ಣೀರು ಹಾಕಿಸಿ ಮೂಲೆ ಗುಂಪು ಮಾಡಿ ಓಡಿ ಬರುವ ಮಕ್ಕಳ ಕತೆ ಸಾವಿರ ಕಥೆಗಳನ್ನು ಕೇಳಿದೆ. ಗೊತ್ತಿರಲಿ ನಿಮಗೆ, ಅಹಂಕಾರಕ್ಕಾಗಿ ಅಲ್ಲ. ನಿಮ್ಮಂತಹ ಸುಮಾರು 42,000 ಮಕ್ಕಳ ಹತ್ರ ನಾನು ಮಾತನಾಡುತ್ತಾ ಬಂದೆ. ಬಹುಶಃ ಈ ಕಾಲೇಜಿನ ಇವತ್ತಿನ ಮಾತು ಪೂರೈಸಿದರೆ ನನ್ನ ವಿದ್ಯಾರ್ಥಿಗಳ ಸಂಖ್ಯೆ 45,000ಕ್ಕೆ ಏರುತ್ತದೆ ಅನ್ನೋದು ನನಗೆ ಖುಷಿ ಇದೆ. ಯಾಕೆ ಈ ಮಾತನ್ನು ನಿಮ್ಮ ಮುಂದೆ ಹೇಳಬೇಕು ಅಂತಂದರೆ, ಅನೇಕರ ಬದುಕಿನ ಕಥೆಯನ್ನು ನಾನು ನೋಡದೆ, ಮಾತುಗಳನ್ನು ಕೇಳಿದೆ, ಕಣ್ಣೀರ ಕಥೆಯನ್ನು ಕೇಳಿದೆ. ಬಹುಶಃ ನಿಮಗೊಂದು ಸಂಗತಿಯನ್ನು ನೆನಪು ಮಾಡಿಕೊಳ್ತೇನೆ. ಒಬ್ಬಾಕೆ ತಾಯಿ ಒಂದು ಮಗನಿಗೆ ಬದುಕನ್ನು ಕೊಡುವುದಕ್ಕೆ, ಒಬ್ಬ ಮಗಳನ್ನು ಸಾಕುವುದಕ್ಕೆ ಎಷ್ಟು ಕಷ್ಟಪಡುತ್ತಾಳೆ ಅಂತಂದರೆ, ನಾನು ಯಾರನ್ನು ವೈಯಕ್ತಿಕವಾಗಿ ಕೇಳೋದಿಲ್ಲ. ಎಷ್ಟೋ ಬಾರಿ ನಮಗೆ ಜನ್ಮ ಕೊಟ್ಟ ಅಪ್ಪ ಅಮ್ಮ ನಮ್ಮ ಜೊತೆ ಇದು ನಮ್ಮನ್ನು ನೋಡ್ತಾ ಇರೋರು ಕೆಲವೊಮ್ಮೆ ಅಮ್ಮ ಬೇಗ ಹೊರಟು ಬಿಡ್ತಾರೆ, ಅಪ್ಪ ಬೇಗ ಹೊರಟು ಬಿಡ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಯಾರಾದರೂ ಇದ್ದರೆ ದಯವಿಟ್ಟು ಆತ್ಮವಿಶ್ವಾಸ ಕಳ್ಕೊಳ್ಬೇಡಿ. ಯಾಕೆ ಗೊತ್ತಾ? ನಮ್ಮ ಗರುಡ ಪುರಾಣ ಒಂದು ಮಾತು ಹೇಳುತ್ತದೆ, ನದಿ ರಭಸವಾಗಿ ಹರಿದು ಬರ್ತಾ ಇರಬೇಕಿದ್ರೆ ಒಂದಷ್ಟು ಕಟ್ಟಿಗೆ ತುಂಡುಗಳನ್ನ ಎಳ್ಕೊಂಡು ಬರುತ್ತದಂತೆ. ಅಲ್ಲೆಲ್ಲೇ ಸೇತುವೆಯ ಪಕ್ಕದಲ್ಲಿ ಒಂದು ಕಟ್ಟಿಗೆ ನಿಂತರೆ ಮತ್ತೊಂದು ಬಂದು ಅದಕ್ಕೆ ತಾಗಿ ಅಲ್ಲೇ ರಾಶಿ ಆಗುತ್ತದೆ. ಮತ್ತು ಜೋರಾಗಿ ನೀರು ಬಂದರೆ ಕೊನೆಗೆ ಬಂದ ಮರದ ದಿಮ್ಮಿ ಮೊದಲು ಜಾರಿ ಹೋಗುತ್ತದೆ, ಮೊದಲು ಬಂದದ್ದು ಅಲ್ಲೇ ನಿಂತಿರ್ತದೆ, ಕೊನೆಗೆ ಬಂದದ್ದೇ ಬೇಗ ಹೋಗುತ್ತದೆ, ಮೊದಲು ಬಂದದ್ದು ನಿಧಾನವಾಗಿ ಹೋಗುತ್ತದೆ. ಹಾಗಾಗಿ ಯಾವುದು ಅವರ ಆಯ್ಕೆ ಅಲ್ಲ. ಈ ಬದುಕಿನ ಪ್ರವಾಹದಲ್ಲಿ ನಾವೆಲ್ಲ ಬಂದು ಒಂದು ಕಡೆ ಸೇರುತ್ತೇವೆ. ಯಾರ್ಯಾರು ಯಾವಾಗ ಜಾರಿಕೊಂಡು ಹೋಗಬೇಕು ಅಂತ ನಮ್ಮನ್ನು ದೂಡಿಕೊಂಡು ಹೋಗುವ ವಿಧಿ ಅನ್ನುವ ನೀರು ತೀರ್ಮಾನ ಮಾಡುತ್ತದೆ. ಅದರ ಬಗ್ಗೆ ನಮಗೆ ಗೊಂದಲ ಬೇಡ. ಆದರೆ ಬದುಕಿನ ಹೆಜ್ಜೆಗಳನ್ನು ಇಡಬೇಕಿದ್ದರೆ ಬಹಳ ಎಚ್ಚರ ವಹಿಸಬೇಕು. ಯಾಕೆ ಅಂದರೆ ಇವತ್ತಿನ ಕಾಲಘಟ್ಟ ಚೆನ್ನಾಗಿಲ್ಲ ಮಕ್ಕಳೇ. ಇವತ್ತಿನ ಕಾಲಘಟ್ಟ ಚೆನ್ನಾಗಿಲ್ಲ ಯಾಕೆ ಅಂತ ಕೇಳಿದರೆ ಅದಕ್ಕೆ ಕಾರಣ ಇಷ್ಟೇ. ಕಾಲಘಟ್ಟ ಚೆನ್ನಾಗಿಲ್ಲ ಅಂದರೆ ಸೂರ್ಯೋದಯದಲ್ಲಿ ವ್ಯತ್ಯಾಸ ಆಗಲಿಲ್ಲ, ಸೂರ್ಯಗ್ರಹಣ ಚಂದ್ರಗ್ರಹಣದಲ್ಲಿ ವ್ಯತ್ಯಾಸ ಆಗಲಿಲ್ಲ, ಕುಡಿಯುವ ನೀರಿನಲ್ಲಿ ನಾವು ಕಲುಷಿತ ಮಾಡಿರಬಹುದು, ಆದರೆ ಬಾಯಾರಿಕೆಗೆ ನೀರನ್ನೇ ಕುಡಿಯುತ್ತಾ ಇದ್ದೇವೆ, ಬಿಸಿಗಾಗಿ ಬೆಂಕಿಯನ್ನೇ ಬಳಸ್ತಾ ಇದ್ದೇವೆ. ಕಾಲಘಟ್ಟ ಕೆಟ್ಟದ್ದಲ್ಲ. ನಾವು ಇಡುವ ಹೆಜ್ಜೆಗಳಲ್ಲಿ ವಿವೇಚನೆಯ ಕೊರತೆ ನಮ್ಮ ಬದುಕನ್ನು ಹಾಳು ಮಾಡುತ್ತಾ ಇದೆ ಅನ್ನುವುದನ್ನು ನಾವು ಗಮನಿಸಬೇಕು. ಅಮ್ಮನ ಕಥೆ ಕೇಳಬೇಕಲ್ಲ ನಿಮಗೆ. ಒಬ್ಬಾಕೆ ತಾಯಿ ಗಂಡನನ್ನು ಕಳ್ಕೊಳ್ತಾಳೆ ಕೊರೋನಾ ಬಂದಾಗ. ಅಪ್ಪನಿಗೆ ಹುಷಾರಿಲ್ಲ ಅಂತ ಗೊತ್ತಾದ ತಕ್ಷಣ ಮಗಳೇನು ಮಾಡ್ತಾಳೆ ಗೊತ್ತಾ? ತನಗೆ ಸ್ಕಾಲರ್ಶಿಪ್ಪಲ್ಲಿ ಸಿಕ್ಕಿದ ದುಡ್ಡು, ಅಲ್ಲಿ ಒಟ್ಟು ಮಾಡಿದ್ದ ದುಡ್ಡು ಎಲ್ಲವನ್ನೂ ತಗೊಂಡೋಗಿ ಇದ್ದ ಆಸ್ಪತ್ರೆಗೂ ಹಾಕಿ, ದೇವಸ್ಥಾನಕ್ಕೆ ಕೊಟ್ಟು, ಇದ್ದ ಪುರೋಹಿತರಿಗೆ ಕೊಟ್ಟು, ಏನಾದರೂ ಮಾಡಿ ನಮ್ಮ ಅಪ್ಪನನ್ನು ಉಳಿಸಿಕೊಡಿ ಅಂತ ಕಣ್ಣೀರು ಹಾಕ್ತಾಳೆ. ಎಲ್ಲ ಪ್ರಯತ್ನದಿಂದ ಆಚೆಗೂ ಅಪ್ಪ ಉಳಿಯಲಿಲ್ಲ. ಅಪ್ಪ ಹೊರಟು ಹೋದರು. ಆಮೇಲೆ ಹೇಗೋ ಮದುವೆ ಮಾಡಿದ್ರು ಮಗಳಿಗೆ. ಮಗನಿಗೆ ಮದುವೆ ಮಾಡಬೇಕಾದ್ರೆ ಏನಾಯಿತು ಅಂತಂದರೆ, ಇವಳು ಗಂಡ ಜೊತೆಗಿಲ್ಲ, ಏನು ಮಾಡಿದ್ರು ನಡೀತದೆ ಅಂತ ಸಂಬಂಧಿಕರೆಲ್ಲ ಅವರು ನಿಕೃಷ್ಟವಾಗಿ ನೋಡುವುದಕ್ಕೆ ಶುರು ಮಾಡಿದ್ರು. ಗಮನಿಸ್ತೀರಾ? ನನ್ನ ಪುರೋಹಿತರ ಹೆಸರು ಹೇಳಬಾರದು.
ಮನೆಯಲ್ಲಿ ಕಾರ್ಯಕ್ರಮ ಆಗ್ತಿರ್ಬೇಕಿದ್ರೆ ಹಿರಿಯರಿಗೆ ನಮಸ್ಕಾರ ಮಾಡು ಅಂತ ಹೇಳಿದಾಗ ಮಗ ಅಮ್ಮನ ಹತ್ರ ಹೋದಾಗ ಆ ಪುರೋಹಿತ ಹೇಳ್ತಾನಂತೆ, ನೀನು ಅವರಿಗಲ್ಲ ದೊಡ್ಡವರಿಗೆ ನಮಸ್ಕಾರ ಮಾಡು, ಅಮ್ಮನಿಗೆ ಮಾಡುವುದಲ್ಲ, ನಿನಗೆ ಮದುವೆ ಆಗೋ ತನಕ ಇವರೇ ಅಪ್ಪ ಅಮ್ಮ ಅಂತ. ಮಕ್ಕಳೇ, ಅಮ್ಮ ವಿಧವೆಯೋ ಬಡವೆಯೋ ಗೊತ್ತಿಲ್ಲ ಮಕ್ಕಳೇ, ಜಗತ್ತಿನಲ್ಲಿ ಯಾವ ಕಾರಣಕ್ಕಾದರೂ ಮೊದಲ ಗೌರವ ಸಂದಾಯ ಆಗಬೇಕಾದ್ದು ಹೆತ್ತ ತಾಯಿಗೆ ಅನ್ನುವುದನ್ನು ಯಾವತ್ತೂ ನಾವು ಮರೆಯಕೂಡದು. ಆದ್ದರಿಂದಲೇ ಧರ್ಮಕರ್ಮಗಳನ್ನು ಮಾಡಿಸಬಲ್ಲಂತಹ ಜಾಗದಲ್ಲಿ ನಿಂತವನಿಗೆ ಈ ಪ್ರಜ್ಞೆ ಇಲ್ಲದೆ ಹೋದರೆ ಮನುಷ್ಯತ್ವವೇ ಇಲ್ಲದ ಮಂತ್ರದಿಂದ ಏನು ಸಾಧಿಸ್ತೀರಿ ನೀವು? ಅದಕ್ಕಾಗಿ ಹೇಳ್ತಾ ಇರೋದು, ಇಂತಹ ಘಟನೆಗಳಿಂದ ಆ ತಾಯಿ ನೋಯ್ತಾರೆ. ಒಂದು ದಿವಸ ಬಂದು ಹೇಳ್ತಾರೆ, ಶರ್ಮಾಜಿ ನಮ್ಮ ಪರಿಸ್ಥಿತಿ ಹೀಗಾಗಿದೆ, ನಾನು ಮದುವೆಯ ಮಂಟಪದಲ್ಲಿ ನಿಲ್ಲುವ ಸ್ಥಿತಿಯಲ್ಲಿಲ್ಲ, ಏನು ಮಾಡಬೇಕು ಅಂತಂದರು. ಆವತ್ತು ಅವರಿಗೆ ಧೈರ್ಯ ಕೊಟ್ಟವ ನಾನು. ಯಾರು ಕೇಳುವುದಾದ್ರೂ ಚಿಂತಿಲ್ಲ, ಬನ್ನಿ, ನೀವು ಕಾರ್ಯಕ್ರಮದಲ್ಲಿ ಯಾವ ಹಂತಕ್ಕೆ ಭಾಗವಹಿಸಬೇಕು ಅನ್ನೋದು ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ, ಬನ್ನಿ ಅಂತ ಧೈರ್ಯ ತುಂಬಿದೆ. ಆ ನಂತರದ ದಿನದಲ್ಲಿ ಅವರು ಒಂದು ಬದುಕಿನ ಕಥೆಯನ್ನು ಹೇಳ್ಕೊಳ್ತಾರೆ. ಏನು ಗೊತ್ತಾ, ನಮ್ಮ ಎಲ್ಲ ಪ್ರಯತ್ನಗಳನ್ನು ಮೀರಿ ನಮ್ಮ ಯಜಮಾನರು ಹೊರಟು ಬಿಟ್ಟರು. ನಮ್ಮ ಕುಟುಂಬದ ಬಂಧುಗಳಿಂದ ಆತ್ಮೀಯರು ಅಂತ ಅಂದುಕೊಂಡವರಿಂದೆಲ್ಲ ತುಂಬ ನೋವಾಯಿತು. ನಾನು ಏನು ಮಾಡಿದ್ದೆ ಅಂತಂದರೆ, ನಮ್ಮ ಯಜಮಾನರು ತೀರಿ ಹೋದಾಗ ಅವರದ್ದೊಂದು ಪ್ಯಾಂಟ್ ಶರ್ಟು ಮತ್ತು ನನ್ನದೊಂದು ಸೀರೆಯನ್ನು ಒಂದೇ ಹ್ಯಾಂಗರಲ್ಲಿ ಹಾಕಿ ನನ್ನ ಕಬಾಟಲ್ಲಿಟ್ಟಿದ್ದೆ. ಮನಸ್ಸಿಗೆ ತುಂಬ ನೋವಾದಾಗ, ಎಲ್ಲರೂ ಬೈದು ಬಂಗಿಸಿ ನಮ್ಮನ್ನು ಕೇಳುವವರಿಲ್ಲ ಅನ್ನುವ ಭಾವನೆ ನನಗೆ ಬಂದಾಗ, ಕೋಣೆಗೆ ಹೋಗಿ ಬಾಗಿಲು ಹಾಕ್ಕೊಂಡು ನನ್ನ ಯಜಮಾನರ ಶರ್ಟಿನ ಬಲತೋಳುಂಟಲ್ಲ ಅದನ್ನು ತೆಗೆದು ನನ್ನ ತಲೆಯ ಮೇಲಿಟ್ಟುಕೊಂಡು ಅವರು ನನ್ನ ಜೊತೆಗಿದ್ದಾರೆ ಅಂತ ಆತ್ಮವಿಶ್ವಾಸವನ್ನು ತಂದುಕೊಂಡೆ ಅಂತ ಅಮ್ಮ ಕಣ್ಣೀರು ಹಾಕಬೇಕಿದ್ರೆ ನಮ್ಮ ಕಣ್ಣಾಲಿಗಳು ತೇವಗೊಳ್ಳುತ್ತವೆ. ಮಕ್ಕಳೇ, ನೆನಪಿರಲಿ, ಮನೆಯಲ್ಲಿ ಒಬ್ಬ ನಮ್ಮನ್ನು ಕೇಳುವ ಅಪ್ಪ ಇಲ್ಲ ಅನ್ನುವ ಹೊತ್ತಿಗೆ ಒಬ್ಬಾಕೆ ತಾಯಿ ತಾನು ತಾಯಿಯಾಗಿಯೂ ತಂದೆಯಾಗಿಯೂ ಮಕ್ಕಳಿಗೆ ಬದುಕನ್ನು ಕೊಡುವುದಕ್ಕೆ ಪ್ರಯತ್ನ ಪಡುತ್ತಾರೆ. ಯೋಚನೆ ಮಾಡಿ, ಅವರ ಅಂತರಂಗದ ನೋವನ್ನು ಹೇಳಿಕೊಳ್ಳುವುದಕ್ಕೆ ಅವರು ಯಾರಿಗೂ ಇಲ್ಲ. ಆದರೆ ಅಲ್ಲೆಲ್ಲೋ ತೆರೆಮರೆಯಲ್ಲಿ ನಿಂತು ಕಣ್ಣೀರು ಹಾಕಿ ನಿಮ್ಮ ಕಣ್ಣಲ್ಲಿ ಕಣ್ಣೀರು ಜಾರದಂತೆ ನೋಡಿಕೊಳ್ಳುವ ಅಮ್ಮನನ್ನು ನಾವು ಗೌರವಿಸದೇ ಇದ್ದರೆ ನಮ್ಮ ಬದುಕು ಹೇಗೆ ಸಾರ್ಥಕ ಅನ್ನೋದನ್ನು ಯೋಚನೆ ಮಾಡಬೇಕಲ್ಲ.